ಎವ್ರಿವನ್, ವೆಲ್ಕಮ್ ಟು ದ ಸಿಂಧು ಚಾನಲ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಂದು ನ್ಯೂ ಇಯರ್ ಅಲ್ಲಿ PCR ಗಾರ್ಡನ್ ಅಲ್ಲಿ ಪಾಟ್ ತಗೊಂಡ್ಬಂದೆ ಅಂತ ಹೇಳ್ದೆ. ಸೊ ನಾನು ಆಲ್ರೆಡಿ PCR ಗಾರ್ಡನ್ದು ಒಂದು ವ್ಲಾಗ್ ಮಾಡಿದೀನಿ. ಅಲ್ಲಿ ಹ್ಯೂಜ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ, ಪ್ಲಾಂಟ್ಸ್ ಆಗಿರ್ಬೋದು, ಮತ್ತೆ ಸೆರಾಮಿಕ್, ಪ್ಲಾಸ್ಟಿಕ್ ಪಾಟ್ಸ್ ಗಳು, ಈ ತರದ್ದೆಲ್ಲ ಅಂತ ಹೇಳಿದೀನಿ. ಆ ವ್ಲಾಗ್ ಅಲ್ಲಿ ತುಂಬಾನೇ ಡೀಟೇಲ್ ಆಗಿ ಹೇಳಿದೀನಿ. ಆಮೇಲೆ ಅದು ISO ಸರ್ಟಿಫೈಡ್ ನರ್ಸರಿ. ಸೊ ಬ್ಯಾಂಗ್ಳೂರಲ್ಲೇ ಬಿಗ್ಗೆಸ್ಟ್ ನರ್ಸರಿ ಅದು. ಸೊ ಆ ಏನ್ ವ್ಲಾಗ್ದು ಲಿಂಕ್ ಕೂಡ ನಾನು ಈ ವ್ಲಾಗ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ವ್ಲಾಗ್ ಅಲ್ಲಿ ಮತ್ತೆ ಏನಕ್ಕೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಅಲ್ಲೊಂಚೂರು ಲೈಕ್ ಅಪ್ಗ್ರೇಡ್ ತರ ಆಗಿತ್ತು. ನಾನ್ ಮೇನ್ ಆಗಿ ಹೋಗಿದ್ದು ಸೆರಾಮಿಕ್ ಪಾಟ್ಸ್ ತರಬೇಕು ಅಂತ ಹೇಳಿ. ಅಲ್ಲಿ ನನ್ಗೆ ಇನ್ನಷ್ಟು ಲಾಸ್ಟ್ ಟೈಮಿಗಿಂತ ಕಲೆಕ್ಷನ್ಸ್ ತುಂಬಾ ಇದೆ ಅನ್ಸ್ತು. ಲೈಕ್ ಹ್ಯೂಜ್ ಕಲೆಕ್ಷನ್ಸ್ ಇದೆ, ಪ್ರತಿಯೊಂದು ಪ್ರಿಟಿ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ನಾನು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೆ. ಸೊ ಅದನ್ನ ಅದೇ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ತುಂಬಾ ಲೆಂತ್ ಆಗುತ್ತೆ ಅಂತ ಹೇಳಿ ಅದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಏನೆಲ್ಲ ಕಲೆಕ್ಷನ್ಸ್ ಇತ್ತು ಅನ್ನೋದನ್ನ ನಾನು ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಆಗಲೇ ಹೇಳಿದೆ, ಇದು PCR ಗಾರ್ಡನ್ ಮಾಲ್ ಬಂದು ಬ್ಯಾಂಗ್ಳೂರಲ್ಲೇ ಬಿಗ್ಗೆಸ್ಟ್ ನರ್ಸರಿ ಅಂತ ಹೇಳ್ಬೋದು. ಇದು ಡೈರೆಕ್ಟ್ ಫ್ರಮ್ ಫಾರ್ಮ್ ಅಂತಲೂ ಹೇಳ್ತಾರೆ ಇದನ್ನು. ಆ್ಯಕ್ಚುಲಿ ಫಾರ್ಮಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಅಂತ ಪ್ಲ್ಯಾಂಟ್ಸ್ ಬಗ್ಗೆ. ನಾನು ಇಲ್ಲಿ ಪ್ಲ್ಯಾಂಟ್ಸ್ ಬಗ್ಗೆ ಅಷ್ಟು ಡೀಟೇಲಾಗಿ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾನು ನರ್ಸರಿ ಒಳಗೆ ಹೋಗಿರಲಿಲ್ಲ. ಜಸ್ಟ್ ನನಗೆ ಬೇಕಿದ್ದಿದ್ದು ಒಂದು ಏನು ಹೇಳ್ತಾರೆ ಸೆರಾಮಿಕ್ ಪಾಟ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಬಂದಿದ್ದಿದ್ದು. ಸೊ ಹಾಗಾಗಿ ನಾನು ಯಾವುದೇ ಥರ ಪ್ಲ್ಯಾಂಟ್ಸ್ದು ಇಲ್ಲಿ ವಿಡಿಯೋ ಮಾಡಿಲ್ಲ. ಪ್ಲ್ಯಾಂಟ್ಸ್ದು ವೀಡಿಯೋಸ್ ಎಲ್ಲ ನಂದು ಹಳೇದು ಫಸ್ಟ್ PCR ಗಾರ್ಡನ್ದು ಒಂದು ಇದೆ, ಅದರಲ್ಲಿ ಡೀಟೇಲಾಗಿ ಮಾಡಿದ್ದೀನಿ. ಇಲ್ಲಿ ತುಂಬಾ ವೈಡ್ ರೇಂಜ್ ಆಫ್ ಪ್ಲ್ಯಾಂಟ್ಸ್ ಇದೆ. ಲೈಕ್ ಹೆಲ್ದಿ ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಫುಡ್ ಪ್ಲ್ಯಾಂಟ್ಸ್ಗಳು, ಔಟ್ಡೋರು, ಇಂಡೋರು ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಮತ್ತು ಗಾರ್ಡನಿಂಗು, ಮತ್ತು ಲ್ಯಾಂಡ್ಸ್ಕೇಪು, ಮತ್ತು ಏರ್ ಪ್ಯೂರಿಫೈರ್ ಮಾಡುವಂಥ ಪ್ಲ್ಯಾಂಟ್ಸ್ ಕೂಡ ಇಲ್ಲಿ ತುಂಬ ಚೆನ್ನಾಗಿವೆ. ಸೊ ಇಲ್ಲಿ ನಾನು ಯಾವುದೇ ಥರ ಹೇಳ್ದೆ ಅಲ್ಲ, ನಾನು ನರ್ಸರಿ ಹೋಗಿರಲಿಲ್ಲ. ಜಸ್ಟ್ ನನಗೆ ಇರೋ ಪ್ಲ್ಯಾಂಟಿಗೆ ಒಂದು ಸೆರಾಮಿಕ್ ಪಾಟ್ ಬೇಕಿತ್ತು, ಅದಕ್ಕೋಸ್ಕರ ಹುಡ್ಕೊಂಬಂದೆ. ಲಾಸ್ಟ್ ನಂದು ಹಳೆ ವ್ಲಾಗಲ್ಲೂ ನಾನು ಇದು ತೋರಿಸಿದ್ದೀನಿ. ಸೆರಾಮಿಕ್ ಮತ್ತು ಪ್ಲಾಸ್ಟಿಕ್ ಪಾಟ್ಸ್ ಇದೆ ಇಲ್ಲಿ, ತುಂಬಾ ಚೆನ್ನಾಗಿದೆ. ಇವನ್ ಸ್ಟೋನ್ಸ್ಗಳೆಲ್ಲನೂ ಕೂಡ ಇದೆ, ತುಂಬಾ ಕಲರ್ಫುಲ್ ಸ್ಟೋನ್ಸ್ಗಳಿದೆ. ಬಟ್ ಈ ಸಲ ಸ್ವಲ್ಪ ಅಪ್ಗ್ರೇಡ್ ಆಗಿತ್ತು, ಮತ್ತು ಲೊಕೇಶನ್ ಅಲ್ಲಿಂದನೇ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇದು ಬಂದು ಲೊಕೇಟೆಡ್ ಆಗಿರೋದು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ತೋಗೂರು ಕ್ರಾಸ್. ಬಸ್ ನಾವು BMTC ಬಸ್ಸಲ್ಲಿ ಬಂದ್ರೂ ಎಕ್ಸಾಕ್ಟ್ PCR ಗಾರ್ಡನ್ ಹತ್ರನೇ ಬಸ್ ನಿಲ್ಲಿಸುತ್ತೆ, ಅಷ್ಟು ಹತ್ತಿರ ಇದೆ. ನಿಜವಾಗ್ಲೂ ಯಾರಿಗಾದರೂ ಈ ಥರ ಇಂಟೀರಿಯರ್ ಡಿಸೈನ್ ಮಾಡೋದು ಅಥವಾ ಹೊಸದಾಗಿ ಯಾರಾದರೂ ಮನೆ ತೊಗೊಂಡು ಲೈಕ್ ಎಲ್ಲ ಡೆಕೋರೇಟ್ ಮಾಡಬೇಕು ಅಂತಿದ್ರೆ ಅವರಿಗೆ ಬೆಸ್ಟ್ ಆ್ಯಂಡ್ ಆಪ್ಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಕ್ವಾಲಿಟಿ ಬಗ್ಗೆ ಅಂತೂ ಎರಡು ಮಾತಾಡೋಂಗಿಲ್ಲ. ನಾನು ಹೇಳಿದ್ದೆ ಆಗಲೇ ಫಸ್ಟ್ ವೀಡಿಯೋ ಸ್ಟಾರ್ಟಲ್ಲೇ, ಇದು ISO ಸರ್ಟಿಫೈಡ್ ಅಂತ. 9000 ಮತ್ತು 14000 ಸರ್ಟಿಫೈಡು. 9000 ಅಂದರೆ ಕ್ವಾಲಿಟಿ ರಿಲೇಟೆಡ್ ಬರುತ್ತೆ. ಸೊ ಅದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಕ್ವಾಲಿಟಿ ಬಗ್ಗೆ ಎರಡು ಮಾತಾಡೋಂಗಿಲ್ಲ, ತುಂಬಾ ಚೆನ್ನಾಗಿದೆ. ಇನ್ನು 14000 ಬಂದು ಎನ್ವೈರಿಮೆಂಟ್ ರಿಲೇಟೆಡು. ಸೊ ಪ್ಲ್ಯಾಂಟ್ಸ್ ಇದೆ ಅಂದಮೇಲೆ ನಮ್ಮ ಎನ್ವೈರನ್ಮೆಂಟಲ್ಗೆ ಏನೂ ಆಗುವಂಥ ಪ್ಲ್ಯಾಂಟ್ಸ್ ಇಲ್ಲ, ಎಲ್ಲ ಹೆಲ್ದಿ ಪ್ಲ್ಯಾಂಟ್ಸ್ ಇದೆ. ತುಂಬಾ ಈಗಿನ ಕಾಲದಲ್ಲಂತೂ ಏರ್ ಪ್ಯೂರಿಫೈಡ್ ಪ್ಲ್ಯಾಂಟ್ಸಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಇಂಡೋರ್ದಾಗಿರ್ಬೋದು, ಔಟ್ಡೋರ್ ಆಗಿರ್ಬೋದು, ಏರ್ ಪ್ಯೂರಿಫೈಡ್ ಪ್ಲ್ಯಾಂಟ್ ಬೇಕು ಅಂತ ಅದ್ರದ್ದು ಕಲೆಕ್ಷನ್ ಇಲ್ಲಿ ತುಂಬ ಚೆನ್ನಾಗಿದೆ. ನನಗೆ ಇವನ್ ಇದೊಂದು ಸೆರಾಮಿಕ್ ಲೈಕ್ ಸೆರಾಮಿಕ್ದು ಏನು ಹೇಳ್ತಾರೆ ಇದನ್ನು, ಒಂದು ನೆನಪೇ ಬರ್ತಿಲ್ಲ ಅದನ್ನೇನು ಹೇಳೋದು ಅಂತ, ಪಾಟ್ ಥರನೇ ಸೆರಾಮಿಕ್ದು ಬೇಕಿತ್ತು ನನಗೆ ಸಾಲ್ಟ್ ಹಾಕಿಟ್ಕೊಳ್ಳೋದಕ್ಕೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು. ಅದ್ರ ಜೊತೆಗೆ ನನಗೆ ನನ್ನ ಪ್ಲ್ಯಾಂಟಿಗೆ ಅದು ಪಿಂಕ್ ಲೀವ್ಸ್ ಇರೋದ್ರಿಂದ ಯಾವ ಕಲರ್ ಇದ್ದರೆ ಸೂಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ವೈಟ್ ನೋಡಿದೆ. ಬಟ್ ಅದು ವೈಟ್ ಫುಲ್ ಕಂಪ್ಲೀಟ್ 3 ಸೆಟ್ ಇತ್ತು. ನಂಗೆ ಅದು ವೈಟ್ ತುಂಬ ಇಷ್ಟ ಆಯಿತು. ಅದು 3 ಸೆಟ್ಟು ತೊಗೋಬೇಕಿತ್ತು. ನಾನು ಅಂದ್ಕೊಂಡೆ ನನಗೆ ಬೇಕಿರೋದು ಒಂದು, ಸುಮ್ಮನೆ 2 ತೊಗೊಂಡು ಏನಕ್ಕೆ ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂದ್ಬಿಟ್ಟು ಫೈನಲಿ ನಾನು ನೋಡಿದ್ದೊಂದು ತೊಗೊಂಬಂದಿದ್ದೊಂದು. ಅದು ಕೂಡ ನನ್ನ ಪ್ಲ್ಯಾಂಟಿಗೆ ಮ್ಯಾಚ್ ಆಗೋ ಥರನೇ ಇದೆ, ತುಂಬಾ ಚೆನ್ನಾಗಿದೆ. ನನಗಂತೂ ಯಾವ್ದು ನೋಡಿದರೂ ಇಷ್ಟ ಆಗ್ತಿತ್ತು, ಇದು ತಗೋಬೇಕು ಅದು ತಗೋಬೇಕು ಅಂತ ಇಷ್ಟ ಆಗ್ತಿತ್ತು.
ಎಕ್ಸ್ಪೆಷಲಿ ನನಗೆ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಇಟ್ಕೋಬೇಕು, ಶೋ ಆಗಿ ಅಂತ ತುಂಬ ಇಷ್ಟ. ಸೊ ಮನೆ ತುಂಬ ಇದನ್ನೇ ತುಂಬ್ಕೊಳ್ಳೋದಕ್ಕೂ ಆಗಲ್ಲ ಅಲ್ಲ. ಸೊ ಹೋದಾಗೆಲ್ಲ ಒಂದೊಂದಂತೂ ಇಟ್ಕೊಂಬರ್ತೀನಿ. ಈ ಸಲ ಒಂದಾಗಲೂ ಅಷ್ಟೇ, ನಾನು ಆಗಲೇ ಹೇಳಿದ್ನಲ್ಲ ಸಾಲ್ಟ್ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅದು ಸೆರಾಮಿಕ್ದೊಂದು ಪಾಟ್ ತೊಗೊಂಡೆ. ಅದು ಆ್ಯಕ್ಚುಲಿ ಪಾಟ್ ಅಂತಾರ ಏನಂತಾರೆ ಸರಿಯಾಗಿ ನಂಗೆ ಗೊತ್ತಿಲ್ಲ, ಮಗ್ ಅಂತಾರ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೆರಾಮಿಕ್ದೊಂದು ಸಾಲ್ಟ್ ಏನು ಹರಳು ಬರುತ್ತಲ್ಲ ಅದು ಹಾಕಿಡಕ್ಕೆ ಬೇಕಿತ್ತು. ಸೊ ಅದೊಂದು ಪರ್ಚೇಸ್ ಮಾಡಿದೆ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಲ್ಲ, ನನ್ನ ಸೀಕ್ರೆಟ್ ಸ್ಯಾಂಟಾಗಿ ಒಂದು ಪ್ಲ್ಯಾಂಟ್ ಬಂದಿತ್ತು, ಅದಕ್ಕೊಂದು ಪಾಟು ಕೂಡ ತೊಗೊಂಡೆ. ಆ ಪ್ಲ್ಯಾಂಟ್ ಬಂದು ಪಿಂಕ್ ಕಲರ್ ಇರೋದ್ರಿಂದ ಅದಕ್ಕೆ ಮ್ಯಾಚ್ ಆಗೋ ಥರನೇ ಬೇಕು ಅಂತ ಹೇಳಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಆಮೇಲೆ ಅಪ್ಗ್ರೇಡ್ ಕೂಡ ಆಗಿತ್ತು ಕಲೆಕ್ಷನ್ಸಲ್ಲಿ. ಅವರು 2 ಪೋರ್ಷನ್ ಮಾಡಿದ್ದಾರೆ. ಈಗ ಹೊಸದಾಗಿ ಬಂದಿರೋದೆಲ್ಲ ಒಂದು ಕಡೆ ಇಟ್ಟಿದ್ದಾರೆ. ಬ್ಯಾಕ್ ಸೈಡು ಆಲ್ರೆಡಿ ನಾನು ಲಾಸ್ಟ್ ಟೈಮ್ ನೋಡಿದ್ನಲ್ಲ ಅದೇ ಥರದ್ದು, ಬಟ್ ಆಲ್ಮೋಸ್ಟ್ ಖಾಲಿಯಾಗಿ ಒಂದೊಂದು ಪೀಸ್ 2 ಪೀಸ್ ಉಳಿದಿತ್ತು. ಆವಾಗ ನಂಗೆ ನೆನಪಾಯಿತು, ಇದು ಲಾಸ್ಟ್ ಟೈಮ್ ಇತ್ತಲ್ವಾ, ಎಲ್ಲ ಖಾಲಿಯಾಗಿ ಇಷ್ಟು ಉಳಿದಿದೆ ಅಂತ ಗೊತ್ತಾಗ್ತಿತ್ತು. ಆ ಥರ ಇತ್ತು. ಇವನ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಕಮ್ಮಿನೇ ಇದೆ, ಯಾವುದು ಲೈಕ್ ಕಾಸ್ಟ್ಲಿ ಆ ಥರ ಏನಿಲ್ಲ, ರೀಸನಬಲ್ ಆಗಿದೆ. ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ. ಇಲ್ಲಿ ಪ್ರತಿಯೊಂದು ಸೆರಾಮಿಕ್ ಪೀಸ್ಗಳು ತೊಗೋಬೋದು. ಎಲ್ಲ ಕೆಲವೊಂದೆಲ್ಲ 60 ರೂಪೀಸ್ ಇದೆ, 100, 150, 200, 300 ಇದೇ ರೇಂಜಲ್ಲಿದೆ. ನಾವು ಸೈಜ್ ಹೆಂಗೆ ತೊಗೋತೀವಿ ಈ ಪ್ರೈಸ್ ಅದ್ರ ಮೇಲೆ ಹೋಗುತ್ತೆ. ನನಗೇನೋ ಬೇರೆ ಕಡೆ ಎಲ್ಲ ನಾನು ಸೆರಾಮಿಕ್ ಚೆಕ್ ಮಾಡಿರೋದು ಕಂಪೇರ್ ಮಾಡಿದರೆ ಇಲ್ಲಿ ಪ್ರೈಸು ತುಂಬಾ ಕಡಿಮೆ ಅನಿಸ್ತು ಮತ್ತು ರೀಟೈಲ್ ಅನಿಸ್ತು. ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿ ಇದೆ ಅಲ್ಲ, ಸೊ ಹಾಗಾಗಿ ಇದು ನೋಡಿ ಒಳ್ಳೆ ಮನೆಗಂತೂ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಬುದ್ಧ ಸ್ಟ್ಯಾಚು ಅದು ನೀರೆಲ್ಲ ಫ್ಲೋ ಆಗೋ ಥರ ಬಿಟ್ಟಿದ್ರು, ತುಂಬಾ ಬ್ಯೂಟಿಫುಲ್ ಅನಿಸ್ತಿತ್ತು. ಈಗ ನೀವು ನೋಡ್ತಿರೋದು ನಾನು ತೊಗೊಂಡು ಬಂದಿರುವಂತಹ ಸಾಲ್ಟ್ ಹಾಕಿಟ್ಕೊಳ್ಳೋಕ್ಕೆ ಸೆರಾಮಿಕ್ ಏನು ಬಾಕ್ಸ್ ಅಂತಲೇ ಹೇಳೋಣ. ನಂಗೆ ನಿಜ ಇದೇನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಸೆರಾಮಿಕ್ ತೊಟ್ಟಿನಲ್ಲಿ ತೊಗೊಂಬಂದಿದ್ದೀನಿ ಸಾಲ್ಟ್ ಹಾಕಿ ಇಟ್ಕೊಳ್ಳೋದಕ್ಕೆ. ತುಂಬಾ ಚೆನ್ನಾಗಿದೆ, ಇಷ್ಟಪಟ್ಟು ತೊಗೊಂಡಿದ್ದು. ಈಗ ಆಲ್ರೆಡಿ ಇತ್ತು, ಪುಡಿ ಉಪ್ಪು ಹಾಕಿ ಇಟ್ಕೊಂಡಿದ್ದೆ. ಹರಳು ಉಪ್ಪಿಗೆ ಒಂದು ಬೇಕಿತ್ತು ದೊಡ್ಡ ಸೈಜ್ದು. ಸೊ ಈ ಥರ ಚಿಕ್ಕ ಚಿಕ್ಕದು ನಮ್ಮ ಮನೇಲಿ ತುಂಬ ಇದೆ, ದೊಡ್ಡದಿರಲಿಲ್ಲ. ಸೊ ಅದೊಂದು ತೊಗೊಂಬಂದೆ. ಈಗ ನೀವು ನೋಡ್ತಿರೋ ಇದು ಬಂದು ನಾನು ನನ್ನ ಪ್ಲ್ಯಾಂಟಿಗೆ ಅಂತ ತಂದಿರೋ ಪಾಟ್, ಸೆರಾಮಿಕ್ಕು. ಇದು ಕೂಡ ಸೆರಾಮಿಕ್ಕು. ಸೊ ನಾನು ಆಗಲೇ ಹೇಳಿದೆ ನನ್ನ ಪ್ಲ್ಯಾಂಟ್ ಬಂದು ಪಿಂಕ್ ಕಲರ್ ಇರೋದ್ರಿಂದ ಸೊ ನನಗೆ ಅದಕ್ಕೆ ಮ್ಯಾಚ್ ಆಗೋ ಥರ ಬೇಕಿತ್ತು. ಬಟ್ ಸ್ವಲ್ಪ ಹೈಟ್ ಕಮ್ಮಿ ಅನಿಸ್ತು, ಬಟ್ ಇಟ್ಸ್ ಓಕೆ. ನಾನು ನೀರು ಹಾಕೋದಕ್ಕೆ ಎಲ್ಲದಕ್ಕೂ, ಈವನ್ ನನಗೆ ಅದು ಪ್ಲ್ಯಾಂಟ್ ಎತ್ತಿ ಏನಾದರೂ ಸ್ವಲ್ಪ ಬಿಸಿಲಲ್ಲಿ, ಇದು ಇಂಡೋರ್ ಪ್ಲ್ಯಾಂಟ್ಸು, ಸೊ ಬಿಸಿಲಲ್ಲಿ ಇಡಬೇಕು ಅಂದರೂ ನನಗೆ ಈಸಿ ಆ್ಯಕ್ಸಸ್ ಇರುತ್ತೆ ಎತ್ತಿ ಇಡೋದಕ್ಕೆ. ಸೊ ಏನು ತೊಂದರೆ ಇಲ್ಲ ಅಂತ ಹೇಳಿ ಅಂದ್ಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಪಿಂಕ್ ಲೀವ್ಸಿಗೆ ಅದು ಸೆರಾಮಿಕ್ ಪಾಟು ಚೆನ್ನಾಗಿ ಅನಿಸ್ತಿದೆ. ಈವನ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಲರ್ ಸ್ಟೋನ್ಸ್ ತೊಗೊಬಂದಿದ್ದೆ. ನನಗೆ ಈ ಥರ ಹಾಕಿಡಬೇಕಂತ ಇಷ್ಟ ಆಯಿತು. ಸೊ ಇಂಡೋರ್ ಪ್ಲ್ಯಾಂಟ್ ಅಲ್ವಾ, ನಾವೆಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತೀವೋ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಇದು ಅಷ್ಟೇ. ಇದು ಅಂದರೆ KG ಲೆಕ್ಕ ಇರುತ್ತೆ. ನಾನೊಂದು 1/4 kg ತೊಗೊಬಂದೆ, ಬಟ್ ಸುಮಾರು ನಾನು ಒಂದು ಸ್ವಲ್ಪನೇ ಹಾಕಿದ್ದು, ಇನ್ನೊಂಚೂರು ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಯಾವುದಾದ್ರೂ ಇಂಡೋರ್ ಪ್ಲ್ಯಾಂಟ್ಸ್ ಬಂದರೆ ಯೂಸ್ ಆಗುತ್ತೆ ಅಂತ ಹೇಳಿ. ತುಂಬಾ ಬಂದಿತ್ತು ಆ್ಯಕ್ಚುಲಿ ಸ್ಟೋನ್ಸ್. ನಾನು ತೊಗೊಂಡಿದ್ದು 1/4 kgಗೆ ತುಂಬ ಬಂದಿತ್ತು ಸ್ಟೋನ್ಸು. ಇಲ್ಲಿ ನಾನು ಸ್ವಲ್ಪನೇ ಹಾಕಿರೋದು. ಸೊ ಓವರಾಲ್ ನನ್ನ PCR ಗಾರ್ಡನ್ ಕಲೆಕ್ಷನ್ ಈ ಥರ ಇತ್ತು. ನೆಕ್ಸ್ಟ್ ನಾವು ಅಲ್ಲೇ ಒಂದು ಪೈ ಎಲೆಕ್ಟ್ರಾನಿಕ್ ಶಾಪಿಗೆ ಹೋಗಿದ್ದೆ. ಅಲ್ಲಿ ಎಲ್ಲ ಥರನೂ ಸಿಗುತ್ತೆ, ಲ್ಯಾಪ್ಟಾಪ್, ಮೊಬೈಲ್ ಎಲ್ಲ ಥರನೂ ಸಿಗುತ್ತೆ. ಬಟ್ ನಾವು ಬಂದು ಕಿಚನ್ ಐಟಮ್ಸು, ಲೈಕ್ ಮನೆಗೆ ಏನು ಯುಟಿಲೈಸ್ ಮಾಡ್ಕೋಬೋದು ಅಂಥ ಐಟಮ್ಸ್ಗಳು ಸಿಗೋ ಫ್ಲೋರ್. ಇದು ಒಂದು 2-3 ಫ್ಲೋರ್ಸ್ ಇದೆ. ಗ್ರೌಂಡ್ ಫ್ಲೋರ್ ಬಂದು ಮೊಬೈಲು, ಲ್ಯಾಪ್ಟಾಪ್ ಇದೆಲ್ಲ ಇದೆ. ಇದು ಫಸ್ಟ್ ಫ್ಲೋರ್ ಇತ್ತು. ಅದ್ರ ಮೇಲೂ ಇತ್ತು ವಾಷಿಂಗ್ ಮಿಷಿನ್ನು ಅದೆಲ್ಲ ಇರುತ್ತಲ್ಲ, TV ಅದು ಇದೆ. ಬಟ್ ನಾವು ಇಲ್ಲಿ ಮೇಯ್ನಾಗಿ ನಮಗೆ ಒಂದು ಎಲೆಕ್ಟ್ರಿಕ್ದು ಸ್ಟವ್ ತೊಗೋಬೇಕಂತ ಇತ್ತು. ಸೊ ಅದಕ್ಕೆ ಹೋಗಿದ್ವಿ. ಹಾಗೆ ನೋಡಿದೆ ಎಲ್ಲ ಹೇಗಿದೆ ಕಲೆಕ್ಷನ್ ಅಂತ. ಎಲ್ಲ ಪಿಜನ್ನು, ಪ್ರೆಸ್ಟೀಜು ಮತ್ತು ತುಂಬಾ ಬೇರೆ ಬೇರೆ ವೆರೈಟೀಸ್
ಇದೆಲ್ಲ ಇದೆ. ನಾವು ಪ್ರೆಸ್ಟೀಜ್ದೇ ತೊಗೊಳ್ಳೋಣ ಅಂತ ಹೇಳಿ ಪ್ರೆಸ್ಟೀಜ್ ನೋಡಿದ್ವಿ. ಮತ್ತು ನನಗೆ ಹೇರ್ ಫ್ರೈಯರ್ ತೊಗೋಬೇಕಂತ ತುಂಬ ಇಷ್ಟ ಇದೆ. ಸೊ ಅದ್ರದ್ದು ಹೇಗಿದೆ ಏನು ಅಂತೆಲ್ಲ ಡೆಮೋ ತೊಗೊಂಡು ಬಂದ್ವಿ. ಸೊ ಕೇಳ್ಕೊಂಡು ಬಂದಿದ್ದೀವಿ ಡೆಮೋನ. ಸೊ ಯಾವ ಥರ ಇರುತ್ತೆ, ಯಾವುದಕ್ಕೆ ಹೋದರೆ ಬೆಸ್ಟ್ ಅಂತ ಎಲ್ಲ ನೋಡೋಣ. ನೆಕ್ಸ್ಟು ನಾನು ಅದು ತೊಗೊಂಡ್ರೆ ನಿಮಗೆ ತೋರಿಸ್ತೀನಿ. ಮತ್ತು ಈ ಥರ ಸ್ಟೋರೇಜ್ ಕಂಟೈನರ್ಸ್ ಎಲ್ಲ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು. ಇದು ಲೈಕ್ ಸಕ್ಕರೆ ಎಲ್ಲ ಹಾಕಿಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಅದು ಸ್ಟೋರೇಜ್ ಕಂಟೈನರ್ಸ್. ಯಾರಾದರೂ ಎಲೆಕ್ಟ್ರಾನ್ ಸಿಟಿಯಲ್ಲಿರೋರು ನಿಮ್ಗೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಈ ಥರದ್ದೆಲ್ಲ ಪೈ ಶಾಪಿಗೆ ಒಂದು ಸಲ ಬಂದು ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಈವನ್ ಅವ್ರು ತುಂಬ ಚೆನ್ನಾಗಿ ಡೆಮೋನು ಕೊಡ್ತಾರೆ. ಅದ್ರ ಜೊತೆಗೆ ನಮಗೆ ಏನಾದರೂ ಲೈಕ್ ನಾವು ಸ್ಟವ್ ತೊಗೊಂಡ್ವಿ ಅಲ್ವಾ, ಕಾಂಪ್ಲಿಮೆಂಟ್ರಿ ಗಿಫ್ಟ್ ಅಂತಲೂ ಕೊಟ್ಟರು. ಸೊ ಹೊಸ ವರ್ಷದ ದಿನ ಮನೆಗೆ ಥಿಂಗ್ಸ್ ಬಂತು, ಅದ್ರ ಜೊತೆ ಕಾಂಪ್ಲಿಮೆಂಟರಿ ಗಿಫ್ಟ್ ಬೇರೆ ಬಂತು. ಖುಷಿ ಆಯಿತು. ಏನಿಲ್ಲ, ಒಂದು ಕಾಫಿ ಮಗ್ಸ್ ಬರುತ್ತಲ್ಲ ಆ ಥರದೊಂದು 4 ಮಗ್ಸ್ ಏನೋ ಇರೋದು ಕೊಟ್ಟಿದ್ದಾರೆ. ಮತ್ತು ನನಗೆ ಈ ಥರ ಸ್ಟವ್ಗಳು ತುಂಬ ಇಷ್ಟ, ಕಲೆಕ್ಷನ್ಸು. ಸೊ ಹಾಗಾಗಿ ಸ್ವಲ್ಪ ಡೀಟೈಲಾಗಿ ನೋಡ್ತಾ ಇದ್ದೆ ಸ್ಟವ್ವು, ಯಾಕೆಂದರೆ ನನಗೆ ಕುಕ್ಕಿಂಗ್ ಇಷ್ಟ ಅಲ್ಲ. ಸೊ ಹಾಗಾಗಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತೆಲ್ಲ ನೋಡ್ತಾ ಇದ್ದೆ. ದಟ್ ಫೈಬರ್ ಇಸ್ ಗುಡ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ನಾನು ತುಂಬ ಜನದ ಮನೆಯಲ್ಲಿ ನೋಡಿದ್ದೀನಿ. ಅದು ಬಿಟ್ಟು ಇನ್ನೊಂದು ಯಾವುದೋ ಜಿಯಿಂದ ಒಂದು ಬರುತ್ತೆ, ಅದು ಯಾವ್ದು ನೆನಪಾಗ್ತಾಯಿಲ್ಲ ಬ್ರ್ಯಾಂಡು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಜ್ಯೂಸ್ ಬ್ಲೆಂಡರ್ ಅಂತೂ ತುಂಬಾ ವೆರೈಟೀಸ್ ಕಲೆಕ್ಷನ್ ಇತ್ತು. ಈಗೆಲ್ಲ ನ್ಯೂಟ್ರಿ ಬ್ಲೆಂಡು ತುಂಬ ಬಂದಿದೆ. ಸೊ ಅದ್ರ ಜೊತೆಗೆ ಇದೊಂದು ಚಾರ್ಜಬಲ್ ಜ್ಯೂಸ್ ಬ್ಲೆಂಡರ್ ಕೂಡ ಇತ್ತು. ಅದು ನಂಗೆ ಇಷ್ಟ ಆಯಿತು. ಬಟ್ ನಂಗೆ ಸೈಜ್ ಇನ್ನೊಂದು ಸ್ವಲ್ಪ ದೊಡ್ಡದು ಇರಬೇಕಿತ್ತು ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಇಲ್ಲೊಂದಷ್ಟು ಏನು ಚಿಕ್ಕದು ಏರ್ ಪ್ಯೂರಿಫೈಯರ್ ಎಲ್ಲ ಇತ್ತು. ಅದ್ರ ಜೊತೆಗೆ ಫರ್ನಿಚರ್ಸು ಅದು ಇದು ಎಲ್ಲನೂ ಇತ್ತು. ಫೈನಲಿ ನಾವು ತೊಗೊಂಡಿರೋ ಸ್ಟವ್ನ ಚೆಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನನ್ನ ನ್ಯೂ ಇಯರ್ ಶಾಪಿಂಗ್ ಇಷ್ಟ ಆಗಿತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನನಗಂತೂ ಈ ತರ ಹೊಸ ವರ್ಷದ ದಿನ ಮೆಮೊರೀಸ್ ಏನಾದ್ರು ತಗೋಬೇಕನ್ನೋದು ತುಂಬಾನೇ ಖುಷಿ ಆಗತ್ತೆ. ಸೊ ಅದ್ರ ತಕ್ಕಂಗೆ ನಾನು ತುಂಬಾ ದೊಡ್ಡದೇನಿಲ್ಲ, ಸ್ಮಾಲ್ ಚಿಕ್ಕದಾಗಿ ಯಾವ್ದಾದ್ರು ಸರಿ. ಮೆಮೊರಿ ಅಂದ್ರೆ ಅದು ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಎರಡು ಒಂದೇ ಅಲ್ಲ. ಲಾಸ್ಟ್ ಇಯರ್ ಹೊಸ ವರ್ಷದ ದಿನ ಈ ತರ ತಗೊಂಬಂದೆ ಅನ್ನೋದು. ಸೊ ಹಂಗಾಗಿ ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡಿದೀನಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಜೊತೆಗೆ ನಾನು ಇವತ್ತು ಏನ್ ತೋರಿಸಿದೀನಿ ಅಲ್ಲಿಗೆ ವಿಸಿಟ್ ಕೂಡ ಮಾಡಿ. ನಿಮ್ಗೆ ಫ್ರೀ ಆಗಿದ್ದ ಟೈಮಲ್ಲಿ ನಿಜವಾಗ್ಲೂ ತುಂಬಾನೇ ಎಂಜಾಯ್ ಮಾಡ್ತೀರಾ. ನಾನು ಅದಕ್ಕೋಸ್ಕರ ಮತ್ತೆ ಆಲ್ರೆಡಿ ಅದು PCR ಗಾರ್ಡನ್ ಮಾಡಿದ್ರು ಮತ್ತೆ ನನ್ಗೆ ಹೋದಾಗ ಮತ್ತೆ ಡಿಫ್ರೆಂಟ್ ಕಲೆಕ್ಷನ್ಸ್ಗಳೆಲ್ಲ ಸಿಕ್ತು ಅಂತ ಹೇಳಿ ನಾನು ನಿಮ್ ಜೊತೆ ಲೈಕ್ ಅಪ್ಗ್ರೇಡ್ ಆಗಿರುವಂತಹ ವಿಡಿಯೋನ ಶೇರ್ ಮಾಡಿದೆ. ಅದ್ರ ಜೊತೆಗೆ ನಾನು ಪೈ ಶೋರೂಮ್ಗೆ ಹೋಗಿದ್ದೆ ಎಲೆಕ್ಟ್ರಾನ್ ಸಿಟಿಯಲ್ಲಿ. ಚೆನ್ನಾಗಿದೆ, ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿ ಡೆಮೋ ಎಲ್ಲ ಕೊಟ್ರು ಪ್ರಾಡಕ್ಟ್ಸ್ಗಳು. ನಾನೊಂದಷ್ಟು ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸದ್ಯಕ್ಕೆ ಈ ವರ್ಷದಲ್ಲಿ ಯಾವ್ದಾದ್ರು ತಗೋಬೇಕು ಅಂತ ಹೇಳಿ ನಾನು ತಗೊಂಡಾಗ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.